ಈಗ ವಿದ್ಯಾರ್ಥಿಗಳೇ, ಇವು ಅಪವರ್ತನಗಳನ್ನು 48, 60 ಮತ್ತು 64ರಿಂದ ಭಾಗಿಸಲ್ಪಡುವ 10,000ಕ್ಕಿಂತ ಕಡಿಮೆ ಇರುವ ಅತಿ ದೊಡ್ಡ ಸಂಖ್ಯೆ ಯಾವುದು? ಇವೆಲ್ಲ ಮೆಂಟಲ್ ಎಬಿಲಿಟಿ ಮ್ಯಾಥಮೆಟಿಕ್ಸ್. ಇವು ನವೋದಯದಾಗ ಇಂಥ ಲೆಕ್ಕಗಳನ್ನು ಮಾಡೋದಿರ್ತವೆ. ಆಮೇಲೆ ನೀವು ಸರಿಯಾಗಿ ಈ ಗಣಿತಗಳನ್ನು ಅರ್ಥ ಮಾಡ್ಕೋಬೇಕು. ಒಂದು ನಾ ಮಾದರಿ ಕಲಿಸಿರ್ತಾನು, ಎರಡೆರಡು ರೀತಿ ಒಳಗೆ ಗಣಿತ ಇದನ್ನು ಉತ್ತರ ತೆಗೆಯೋದು ತಿಳಿಸ್ತಿರ್ತಾನೆ. ಲಕ್ಷ ಕೊಟ್ಟು ನೋಡ್ರಿ. 48, 60 ಮತ್ತು 64ರಿಂದ ಭಾಗಿಸಲ್ಪಡುವ ಸಂಖ್ಯೆ ಮೊದಲು ತಕ್ಕೋಬೇಕು ನೀವು. ಆಮೇಲೆ 10,000 ಮುಂದೆ ವಿಚಾರ ಮಾಡೋಣ ಅಂತ. ಅಂದ್ರೆ ಏನು ಮಾಡಬೇಕು? 48, 60, 64 ಲಸ ತಕ್ಕೋಬೇಕು. 48, 60, 64 ಲಸ ತಕ್ಕೋಬೇಕು. ಇದು ಸರಿಯಾಗಿ ಲಸ ತಕ್ಕೋರಿ. ನೀವು ಟ್ರೈ ಮಾಡಿರಿ, ತೆಗೆಯೋದಾತ ನಾ ಬಂದು ತಿಳಿಸ್ತಾನು ನೋಡಿ. ಈಗ 2 ಅಲೆ, 2 2ಲೆ, 2 4ಲೆ, 2 30 2 32 ಅಲೆ, ಮತ್ತೆ 2 ಅಲೆ, 2 12 ಅಲೆ, 2 15ಲೆ, 2 16ಲೆ, ಮತ್ತೆ 2 ಅಲೆ, 2 6ಲೆ, 2ರಲ್ಲಿ ಭಾಗ ಹೋಗಲ್ಲ ಅಂದ್ರೆ ಹಂಗೆ ಇಡ್ರಿ, 2 8ಲೆ, ಮತ್ತೆ 2ರಲ್ಲಿ, 2 3ಲೆ, 15 15, 2 4ಲೆ, ಮತ್ತೆ 2ರಲ್ಲಿ, 3 3, 15 15, 2 2ಲೆ, ಮತ್ತೆ 2ರಲ್ಲಿ, 3 3, 15 15, 2 1ಲೆ, 3ಲೆ, 3 1ಲೆ, 3 5ಲೆ, 1, ಮತ್ತು 3ಲೆ, 5ರಲ್ಲಿ, 5 1ಲೆ, 1ಲೆ, 1ಲೆ. ಲಸ ಬರೋಬ್ಬರಿ ಏನು ಮಾಡಬೇಕು? ಗುಣಲಬ್ಧ ಮಾಡಿ ಸರಿಯಾಗಿ ಇಟ್ಬಿಡಿ. ಲಸಗಳನ್ನು ಸರಿಯಾಗಿ ಗುಣಲಬ್ಧ ಮಾಡಿ ಇಡಬೇಕು. 1 2 3 4 5 6, 1 2 3 4 5 6, 1 2 3 4 5 6, 3 4 5 6, ಇನ್ನು 1 3 1 5. ಇದರ ಲಸ 2 2 4 4 8 8 16, 16 16 5ಲೆ ತೊಗೊಂಡ್ಬಿಡ್ರಿ. 16 5ಲೆ ಎಷ್ಟು? 80. 16 5ಲೆ 80. ಸುಮ್ಮ ಈಜಿ ತೋರಿಸ್ತದ. ಇಲ್ಲಿಂದ ಇಷ್ಟು ಬಿಟ್ಟು ಬಿಡ್ರಿ ನೋಡಿ. 2 2 4 4 8 8 16, 16 5ಲೆ 80. ನಿಮಗೆ 0 ಬರಂಗೆ ನೋಡ್ಕೋಬೇಕು. 2 2 4 4 3ಲೆ 12. ನೋಡ್ರಿ ಎಷ್ಟು ರೀತಿ ಚಂದ ತೋರಿಸ್ತು. ಪೂಜೆ 12 8ಲೆ 96. ಇದರ ಲಸ ಎಷ್ಟು? 960. ಲಸ ತಕ್ಕೊಂಡ್ರೆ ನಿಮಗೆ ಏನಾಗ್ತದೆ ಮುಂದೆ ನಿಮ್ಗೆ ಗುರ್ತಾಗ್ತದೆ. ಲಸ ಬರೋಬ್ಬರಿ ಎಷ್ಟು? 960. ಲಸ ಬರೋಬ್ಬರಿ 960. 960 ಏನಿದು? 48ರಿಂದ ಭಾಗ ಹೋಗ್ತದೆ, 60ರಿಂದ ಭಾಗ ಹೋಗ್ತದೆ, 64ರಿಂದ ಭಾಗ ಹೋಗ್ತದೆ. ಇದನ್ನು ಮೊದಲು ತಕ್ಕೋಬೇಕು ನೀವು. ಆಮೇಲೆ 10,000ಕ್ಕಿಂತ ಕಡಿಮೆ ಇರುವ ಅತಿ ದೊಡ್ಡ ಸಂಖ್ಯೆ ಅಂದ್ರೆ 10,000ಕ್ಕೆ ಸಮೀಪ, 10,000 ಹಿಂದಿರಬೇಕು. ಆದ್ರೆ ಅದರ ಹಿಂದಿನ ಅಂಕೆನೇ ಈ ಅಂಕೆಗಳಿಂದ ಭಾಗಿಸಲ್ಪಡುವ ಸಂಖ್ಯೆ ಇರ್ತದೆ. ಅದು ದೊಡ್ಡದಿರ್ತದೆ. ಅದು ಹೆಂಗೆ ಕಂಡುಹಿಡಿಬೇಕು ನೋಡ್ರಿ. 1 2 3 10,000 ಅಂತ ಆತು ನೋಡ್ರಿ. 960ರಲ್ಲಿ ಭಾಗಿಸ್ರಿ. 960 ಎಷ್ಟು ಉಳಿತು? 40 ಉಳಿತು. ಈ ಪೂಜಿ ತಗೋರಿ ನೋಡಿ. ಇಷ್ಟು ಸರಳದ ಪೂಜಿ ತೊಗೊಂಡಾಗ ಎಷ್ಟಾಯ್ತು? 10. ಒಂದು 0 ಕೊಡ್ರಿ. ಈಗ ನೀವು ಇದರಾಗ ಇದನ್ನು ಕಳೆದ್ರು ಒಂದೇ, ಇದನ್ನು ಇದಕ್ಕೆ ಗುಣಾಕಾರ ಮಾಡಿದ್ರು ಒಂದೇ. 2 ರೀತಿ ಒಳಗೆ 10,000
ಮೈನಸ್ 400 ಇಜುಕೊಲ್ ಟು ಪೂಜಿ 10 4 ಆದ್ರೆ 6 ಕೆಲ ಬಂತು 1 9 9 10,000ಕ್ಕಿಂತಲೂ ಕಡಿಮೆ ಆಯ್ತು. ಮತ್ತು ಇದ್ರ ಹಿಂದಿನ ಅಂಕಿಗಳು ರಗಡೆ ಸಿಗ್ತಾವ. ಯಾವ್ಯಾವ ಸಿಗ್ತಾವ? 960 ಸಿಗ್ತದೆ, ಆಮೇಲೆ 1920 ಸಿಗ್ತದೆ. ಅವು ಸಣ್ಣ, ಇದೇ ಅತಿ ದೊಡ್ಡ. ಇದರ ಮುಂದಿನ ಅಂಕಿ ನಾವು ಮಾಡ್ಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ 10,000ಕ್ಕಿಂತಲೂ ಕಡಿಮೆ ಅಂತ ಹೇಳ್ಯಾರ ನಾವು, ಮತ್ತು ದೊಡ್ಡ ಸಂಖ್ಯೆ. ಆಮೇಲೆ ಇದು ಹೆಂಗೆ ತಿಳ್ಕೊಬೇಕ್ರಿ ಸರ್ ಅಂತ ನೀವು ಕೇಳ್ಬೋದು. ಫಸ್ಟ್ ಹಿಡಿದು ನಿಮ್ಗೆ ಎಲ್ಲಿ ಹಿಡಿದು ಬರ್ತಾವ ಅಂತಂದ್ರೆ 960 ಫಸ್ಟ್ ಎಲ್ಲ ಅಂಕಿದಿಂದ ಭಾಗ ಹೋಗ್ತದೆ ನೋಡಿ. ಇದು 10,000ಕ್ಕಿಂತಲೂ ಕಡಿಮೆ ಅದ. ಆಮೇಲೆ 2 2 ಪೂಜೆ 2 2 12 2 9 18 1 19 ನೋಡ್ರಿ. ಪೂಜೆ 2 6 12 2 9 ಇದು ಇನ್ನು 3ನೇ ಅಂಕಿ 3 ಪೂಜೆ 3 6 18 ಕೆಲ ಬಂತು 1 3 9 27 1 28 ಇದು ಅದೇ ನೋಡಿ. ಆಮೇಲೆ ಈಗ 4 ತಗೋರಿ. ಹಿಂಗೆ 10 ತನಕ ಗುಣಾಕಾರ ಮಾಡ್ಬೇಕಾಗ್ತದೆ ನೀವು. ಇವೆಲ್ಲ 48 60 64 ಭಾಗಿಸಲ್ಪಡುವ 10,000ಕ್ಕಿಂತಲೂ ಅತಿ ಕಡಿಮೆ ಅಂಕಿಗಳು. ಇದು ದೊಡ್ಡ ಅಂಕಿ ಕೇಳ್ಯಾನಂದ್ರೆ ನೀವು ಉತ್ತರ ಯಾವ್ದು ಹಾಕ್ಬೇಕು? 9,600 ಹಾಕ್ಬೇಕು. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ, ಬಿ. ಇನ್ನೊಂದು ರೀತಿ 960 ರೀತಿ 2 960 ಗುಂಡ್ಲೆ ಇಲ್ಲಿ ಎಷ್ಟದ ಭಾಗಲಬ್ಧ 10 10ರಲ್ಲಿ ಗುಣಾಕಾರ ಮಾಡಿಬಿಡ್ರಿ, ದೊಡ್ಡ ಸಂಖ್ಯೆ ಸಿಕ್ಬಿಡ್ತದೆ 9,600. ಇದು 2ನೇ ರೀತಿ. ಬೇಕಾದ್ರೆ ಹಿಂಗೆ ಭಾಗಾಕಾರ ಮಾಡಿರಿ, ಲಸ ತೆಗಿರಿ, ಲಗ ತೆಗದ 1 2 3 4 5 ಸ್ಥಾನದ ಚಿಕ್ಕ ಸಂಖ್ಯೆ ಭಾಗಿಸ್ರಿ. ಆಮೇಲೆ ಏನಾದ್ರು ಭಾಜಕ ಮತ್ತು ಭಾಗಲಬ್ಧವನ್ನು ಗುಣಾಕಾರ ಮಾಡಿಟ್ರಿ, ಅದರ 10,000ಕ್ಕಿಂತಲೂ ಕಡಿಮೆ ಇರುವ ಅತಿ ಗರಿಷ್ಠ ಸಂಖ್ಯೆ ದೊಡ್ಡ ಸಂಖ್ಯೆ ಸಿಕ್ಬಿಡ್ತದೆ. ಮುಂದಿನ ಲೆಕ್ಕ ಮಾಡ್ರಿ. 15 40 80ರಿಂದ ಭಾಗಿಸಲ್ಪಡುವ 1,000ಕ್ಕಿಂತಲೂ ಕಡಿಮೆ ಇರುವ ಅತಿ ದೊಡ್ಡ ಸಂಖ್ಯೆ ಯಾವುದು? ಸಣ್ಣದು ಕೊಟ್ಟು 10,000ಕ್ಕಿಂತಲೂ ಬೇಡ, 1,000ಕ್ಕಿಂತಲೂ ಕಡಿಮೆ ಇರುವ ಸಂಖ್ಯೆ ಯಾವುದು? ಮೊದಲು ಫಸ್ಟ್ ನೀವು ನಾ ಹೇಳ್ದಂಗೆ ಇದನ್ನು ತೆಗಿಬೇಕಲ್ಲ ಆಮೇಲೆ ನೋಡ್ರಿ, ಬಡ ಮಾಡ್ರಿ. ಮಾಡೋದಾದ್ರಿಂದ ವಿಡಿಯೋ ಆನ್ ಮಾಡ್ರಿ, ನೋಡ್ರಿ. 15 ಮತ್ತು 40 ಮತ್ತು 80ರಿಂದ ಭಾಗಿಸಲ್ಪಡುವ ಸಂಖ್ಯೆ ಮೊದಲು ತೆಗಿಬೇಕು. ಅಂದ್ರೆ ಏನು ಮಾಡ್ಬೇಕು ನೀವು? ಲಸ ತೆಗಿಬೇಕು. 15 40 ಮತ್ತು 80ರ ಲಸ. ಅದನ್ನ ಯಾಕೆ ತೆಗಿಬೇಕಂದ್ರೆ ಆ ಲಸ ಭಾಳ ಅಂಕಿದ್ದು ಅಂದ್ರೆ ಲಸ ತೆಗಿಬೇಕು. 2 15 15 2 20 2 40 ಮತ್ತೆ 2 15 15 2 10 2 20 ಮತ್ತೆ 2 15 15 2 5 2 10 ಮತ್ತೆ 2 15 15 5 5 2 5 ಈಗ 3 ಹೋಗ್ತದೆ. 3 ಹೊಡೆಯೋದು 3 3 5 3 ಹೋಗೋದಲ್ಲ, ಇಟ್ಬಿಡ್ರಿ. ಆಮೇಲೆ ಮತ್ತೆ 5 5 1 5 1 5 1 ಲಸ ಬರೋಬ್ಬರಿ 1 2 3 4 1 2 3 4 3 ಗುಂಡ್ಲೆ 5 ನೋಡಿ. 2 2 4 4 8 8 8 16 16 ಇಲ್ಲಿ 80 83 240. 1 2 3 4 ಸ್ಥಾನದ ಚಿಕ್ಕ ಸಂಖ್ಯೆ 1 2 3 4 ಸ್ಥಾನದ ಚಿಕ್ಕ ಸಂಖ್ಯೆ. ಲಸ ಎಷ್ಟು ಬಂದದ? 240 ಭಾಗಿಸ್ರಿ. 24 4 96 ಎಷ್ಟು ಉಳಿತು? 40 ಉಳಿತು. ಇದ್ರಾಗ ಇದನ್ನು ಕಳೆದ್ರು ಅಷ್ಟೇ, ಇದನ್ನ ಗುಣಾಕಾರ ಮಾಡಿದ್ರು ಅಷ್ಟೇ. ನೋಡಿ, ಭಾಗಿಸಲ್ಪಡುವ 1,000ಕ್ಕಿಂತ ಗರಿಷ್ಠ ಸಂಖ್ಯೆ ಬರೋಬ್ಬರಿ 1,000ಕ್ಕಿಂತ ಕಡಿಮೆ ಇರುವ ಗರಿಷ್ಠ ಸಂಖ್ಯೆ ಬರೋಬ್ಬರಿ
ಗರಿಷ್ಠ ಸಂಖ್ಯೆ ಬರೋಬ್ಬರಿ 1000 ಮೈನಸ್ 40 ಈಜುಕೊಟ್ಟು 960. ಎರಡನೇ ರೀತಿ 2 ಭಾಜಕ ಲಸ ಎಷ್ಟದ 240, ಅದಕ್ಕೆ ಇನ್ನೊಂದು ಹೆಸರು ಭಾಜಕ ಗುಂಡ್ಲೆ ಭಾಗಲಬ್ಧ ಎಷ್ಟದ 4 ಅದ, ಭಾಗಲಬ್ಧ 4 ಅದ. 24 4 96 960. 1000ಕ್ಕಿಂತಲೂ ಭಾಗಿಸಲ್ಪಡುವ ಗರಿಷ್ಠ ಸಂಖ್ಯೆ ಅಂದರೆ ಎಷ್ಟು? 960. ಉತ್ತರ ಸಂಖ್ಯೆ ಡಿ ಇಲ್ಲಿ ತೋರಿಸ್ತದೆ ನಿಮಗೆ ಉತ್ತರದಾಗ. 240 ಅತಿ ಚಿಕ್ಕ ಸಂಖ್ಯೆ. 15, 40, 80ರಿಂದ ಭಾಗಿಸಲ್ಪಡುವ ಅತಿ ಚಿಕ್ಕ ಸಂಖ್ಯೆ 240. ಅದಕ್ಕಿಂತ ಸ್ವಲ್ಪ ದೊಡ್ಡದು 24 4 96 ದೊಡ್ಡದು. ಇವೆರಡಕ್ಕೂ ಭಾಗ 24ರಲ್ಲಿ ಭಾಗ ಹೋಗೋದಲ್ಲ. ಆದ್ರೆ ಉಳಿಕೆದ ಅಂಕಿಲಿ ಎಲ್ಲ ಭಾಗ ಹೋಗ್ತದೆ. ಎಲ್ಲ ಅಂಕಿಲಿ ನಾವು 15 ಐದ್ಲಿ 75 ಹೋಗೋದಿಲ್ಲ. 15ರಲ್ಲಿ ಇದೇ ಹೋಗಂಗಿಲ್ಲ. ಆಮೇಲೆ 15 ಆಗಲೇ 90. ಆಮೇಲೆ 8ರಲ್ಲಿ ಭಾಗ ಹೋಗಂಗಿಲ್ಲ. ಇನ್ನೊಂದು 0 ಬರ್ಬೇಕಿಲ್ಲ 8ರಲ್ಲಿ ಭಾಗ ಹೋಗ್ಬೇಕಾದ್ರೆ. ನೋಡ್ರಿ, 960 ಭಾಗ 8ರಲ್ಲಿ ಹೋಗ್ತದೆ. 8 1 8 2 16 ಹೋಗ್ತದೆ. ಆದ್ದರಿಂದ ಉತ್ತರ ಸಂಖ್ಯೆ 960. ಇದು ಅತಿ ಚಿಕ್ಕ ಸಂಖ್ಯೆ. ಇದು ಹೋಗುವುದಿಲ್ಲ. ಇದು 8 8 9 72, 8 9 72, 80ರಲ್ಲಿ ಭಾಗ ಹೋಗಂಗಿಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಂಡು ಗಣಿತಗಳನ್ನು ಮಾಡ್ಬೇಕು. ನೀವು ಚಂದಂಗೆ ತಿಳ್ಕೊರಿ. ಚಂದಂಗೆ ಇಂಥ ಗಣಿತಗಳು ಅದು ಅನುಕ್ರಮವಾಗಿ ನಾವು ಅದನ್ನು ಅಭ್ಯಾಸಗಳನ್ನು ಇವುಗಳನ್ನು ಮಾದರಿ ಹಾಕಿರ್ತೀವಿ. ನಿಮ್ಮ ಕ್ರಮಬದ್ಧವಾಗಿ ಜೂನ್ದಿಂದ ಹಾಕುವಂಥ ವಿಡಿಯೋಗಳು ತಯಾರಾಗ್ಲಿಕ್ಕತ್ತವ. ಎಲ್ಲರೂ ಚಂದಂಗೆ ಫೇರ್ದ ಬರ್ಕೊಡ್ರಿ.